ಪ್ರತಿಯೊಬ್ಬರು ಮನೆಯಲ್ಲಿ ಈ ವಿಷಯನ ನೋಡ್ಲೇಬೇಕು. ಏನಪ್ಪಾ ಅಂತಂದ್ರೆ ಇವ್ರಿಗೆ ಗ್ಯಾಸ್ ಸಿಲಿಂಡರ್ದು ಏನೋ ಒಂದು ಪೈಪ್ ಪ್ರಾಬ್ಲಮ್ ಆಗಿತ್ತು. ಅದನ್ನ ಸಿಲಿಂಡರ್ನ ಆಚೆ ಎತ್ಕೊಂಡ್ಬಂದಿದ ತಕ್ಷಣ ಅವ್ರ ಕೈಯಿಂದ ಅದು ರೆಗ್ಯುಲೇಟರ್ದು ಆನ್ ಆಗಿದೆ. ಆನ್ ಆಗಿದ ತಕ್ಷಣ ಪೈಪಲ್ಲಿ ನೋಡಿ ಎಲ್ಲ ಗ್ಯಾಸ್ ಆಚೆ ಬರ್ತಾ ಇದೆ. ಇವರು ಆಚೆ ಕಡೆ ಓಡೋಗಿ ಯಾರನ್ನೋ ಒಬ್ರನ್ನ ಕರ್ಕೊಂಬರೋಣ ಅಂತ ಹೇಳಿ ಹೋದ್ರು, ಗೊತ್ತಾಗ್ದಿರಾ ಅಷ್ಟರೊಳಗಡೆ ನೋಡಿ ಗ್ಯಾಸ್ ಅಲ್ಲಿ ಫುಲ್ ಇರೋದೆಲ್ಲ ಗ್ಯಾಸ್ ಆಚೆ ಬಂದ್ಬಿಟ್ಟು ಪೈಪ್ ಮಾತ್ರ ಸುಮ್ನೆ ಸೈಲೆಂಟ್ ಆಗಿ ಬಿದ್ದಿತ್ತು, ಸಿಲಿಂಡರ್ ಕೂಡ ಬಿದ್ದಿತ್ತು. ಏನು ಆಗಿಲ್ವೇನೋ ಅನ್ನೋದ್ ರೀತಿಯಲ್ಲಿ ಇವರಿಬ್ರು ಮನೆ ಒಳಗಡೆ ಬರ್ತಾರೆ. ಅವರೊಬ್ರು ಜೆಂಟ್ಸ್ ನ ಕರ್ಕೊ ಬರ್ತಾರೆ, ಅವ್ರ ಹಸ್ಬೆಂಡ್ ಇರ್ಬೋದು, ಇಲ್ಲ ಪಕ್ಕದ ಮನೆ ಇರ್ಬೋದು. ಇದು ಫುಲ್ ಸ್ಪ್ರೆಡ್ ಆಗಿರೋದ್ರಿಂದ ನೋಡಿ ಅಡಿಗೆ ಮನೆಯಿಂದ ಒಂದು ಬಲ್ಬ್ ಹತ್ಕೊಂಡಿರುತ್ತೆ, ಅದು ಬೆಂಕಿ ಎಲ್ಲಿಂದ ಹತ್ಕೋತು ಅಂತ ಗೊತ್ತಿರಲ್ಲ. ನೋಡಿ ಫುಲ್ ಬ್ಲಾಸ್ಟ್ ಆಯ್ತು. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಗ್ಯಾಸ್ ಅಲ್ಲಿ ಲೀಕೇಜ್ ಇತ್ತು ಮತ್ತೆ ಗ್ಯಾಸ್ ಸ್ಮೆಲ್ ಏನಾದ್ರು ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ನೀವು ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಯಾರು ಗ್ಯಾಸ್ ಆಫೀಸ್ ಅಲ್ಲಿ ನೀವು ಫೋನ್ ಮಾಡ್ಬಿಟ್ಟು ನೀವು ಸಿಲಿಂಡರ್ ತಗೋತಿರಲ್ಲ ಅಲ್ಲಿಗೆ ಫೋನ್ ಮಾಡ್ಬಿಟ್ಟು ಈ ತರ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ, ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿ. ಅವ್ರು ಬಂದು ಚೆಕ್ ಮಾಡಿ ನಿಮ್ಗೆ ಸೇಫ್ ಮಾಡ್ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ನೋಡಿ ಈ ತರ ಒಂದು ಅನಾಹುತಗಳಾಗ್ತವೆ. ಈ ತರ ಅನಾಹುತಗಳಲ್ಲಿ ಇಡೀ ಮನೆನೇ ಸುಟ್ಟೋಗುವಂತ ಸಾಧ್ಯತೆ ಇರುತ್ತೆ, ಮತ್ತೆ ಪ್ರಾಣಗಳು ಹೋಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನೀವು ಏನಾದ್ರೂ ಸಿಲಿಂಡರ್ ಸಂಬಂಧಪಟ್ಟ ಗ್ಯಾಸ್ ಸಿಲಿಂಡರ್ಗೆ ನೀವು ಫೋನ್ ಮಾಡ್ಕೊಂಡು ಅವರ ಒಂದು ಸಲಹೆ ತಗೊಂಡು ನೀವು ಅದನ್ನ ಬಳಸ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂತಂದ್ರೆ ಅಪಾಯಕ್ಕೆ ಈಡಾಗಬೇಕಾಗತ್ತೆ. ಒಂದು ಸೆಕೆಂಡ್ ಆಗುವಂತ ಒಂದು ಪರಿಸ್ಥಿತಿ ಇಡೀ ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತೆ. ಬೆಂಕಿ ಎಲ್ಲಿಂದ ಬರುತ್ತೆ ಅಂತ ಹೇಳೋದಾದ್ರೆ ನಿಮ್ಗೆ ಕರೆಂಟ್ ಇಂದ ಬರುವಂತ ಸಾಧ್ಯತೆ ಇರುತ್ತೆ. ಈ ತರ ಸಂದರ್ಭದಲ್ಲಿ ಈ ತರ ಲೀಕ್ ಆಗ್ತಿದೆ ಅಂತ ಹೇಳಿ ಭಯ ಪಡಬೇಡಿ. ಫಸ್ಟ್ ನೀವು ರೆಗ್ಯುಲೇಟರ್ ನ ನೋಡಿ ಈ ತರ ಮೇಲ್ಗಡೆ ಇರುತ್ತೆ, ಅದನ್ನ ಕೆಳಗಡೆಗೆ ಆಫ್ ಮಾಡಿ. ಆಫ್ ಮಾಡೋದ್ರಿಂದ ಗ್ಯಾಸ್ ಆಚೆ ಬರೋದು ಕಂಟ್ರೋಲ್ ಆಗುತ್ತೆ. ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.